ನಾನು ಇವತ್ತು ಸೂರ್ಯ ಸ್ವಲ್ಪ ಒಡವೆ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಸೊ ಏನಾದ್ರು ಪರ್ಚೇಸ್ ಮಾಡಬೇಕು, ಪಾಪು ಆಗಿದೆಯಲ್ಲ, ಪಾಪುಗೆ ಏನಾದ್ರು ಪರ್ಚೇಸ್ ಮಾಡೋಣ ಅಂತಲೇ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಏನೇನು ಶಾಪ್ ಮಾಡ್ತೀನಿ ನಾನು ನೋಡಿ ಹೋಗ್ತಾ ಇದ್ದೀವಿ. ಆನ್ ದ ವೇಲಿ ಅಕ್ಕ ಪಾಪು ಎಲ್ಲಿ ಅಂತ ಕೇಳ್ಬೋದು. ಪಾಪುನ ಅತ್ತೆ ಹತ್ರ ಬಿಟ್ಟಿದ್ದೀವಿ. ಅಮ್ಮಂಗೂ ಗೊತ್ತಿಲ್ಲ ನಾವು ಪಾಪುಗೆ ಶಾಪ್ ಮಾಡ್ತಿದ್ದೀವಿ ಅಂತ, ಫಂಕ್ಷನ್ ಇದೆ ಅಂತ ಹೇಳಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ, ನೋಡೋಣ ನೆಕ್ಸ್ಟ್ ಏನೇನು ಇರುತ್ತೆ ಅಂತ. ನೆಕ್ಸ್ಟು ಶೈಲುನು ಕೂಡ ಈ ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಅವಳು ಕೂಡ ಆ ಶಾಪಿಗೆ ಬರ್ತಾ ಇದ್ದಾರೆ, ನೋಡೋಣ. ಮನೇಲಿ ನೋಡಿ ನಾನು ಶೈಲು ಇಬ್ಬರು ಮೀಟ್ ಆಗಿದ್ವಿ. ಇವಳಂತೂ ಸುತ್ತಾನೇ ಇರ್ತಾಳೆ ಗೈಸ್ ಎಲ್ಲಾದರೆ. ಇವಾಗ ತಾನೇ ಗೋವಾ ಟ್ರಿಪ್ಗೆ ಹೋಗಿದ್ಲು, ಇವಾಗೇನೋ ಆ್ಯನಿವರ್ಸರಿ ಅಂತೆ 10ನೇ ತಾರೀಕಿಗೆ. ಸೊ ಅವಾಗ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗಲ್ಲ ಬಾ ಅಂತ ಹೇಳಿದ್ಲು. ಸೊ ಅದಕ್ಕೆ ಇವತ್ತು ನಾವಿಬ್ಬರು ಜ್ಯುವೆಲ್ಸ್ ತೊಗೊಳಕ್ಕೆ ಬಂದಿದ್ವಿ. ಹೇಳು ಅದೇ ಬಂದಿದ್ದೀವಿ ಜ್ಯುವೆಲ್ರಿ ತೊಗೊಳಕ್ಕೆ ನಾವಿಬ್ಬರು. ನೋಡೋಣ ಏನು ತಗೋತೀವಿ ಅಂತ. ಹೋದ ಸರಿ ಲಾಗಲ್ಲಿ ಕೇಳ್ತಾ ಇದ್ರಿ ಶೈಲು ನಿಮ್ಮ ಸಿಸ್ಟರಾ ಇಲ್ಲಾಂದರೆ ಫ್ರೆಂಡಾ ಅಂತ. ಅಕ್ಕ ನಾನು ಸೊ ಇವಳು ಜಾಸ್ತಿ ಬರಲ್ಲ, ಕರೆದು ಬರಲ್ಲ ಅಲ್ವಾ, ಅದು ಇದು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಿ. ನೆಕ್ಸ್ಟು 24th ಆದಮೇಲೆ ಬರ್ತೀವಿ, ಬಂದು ಸುತ್ತಾಡೋದೇ ಕೆಲಸ. ನೆಕ್ಸ್ಟ್ ನೋಡೋಣ ಇಲ್ಲಿ ಏನೇನು ಪರ್ಚೇಸ್ ಮಾಡ್ತೀವಿ, ಹೆಂಗಿರುತ್ತೆ ಲಾಗಲ್ಲಿ ಜ್ಯುವೆಲ್ಲರಿ ಇದೆ ಅಂತ. ಸಖತ್ತಿದೆ, ನೋಡ್ದಾ ಒಳಗಡೆ? ಹೋಗಿಲ್ಲ ಸಖತ್, ತುಂಬ ಕಲೆಕ್ಷನ್ಸ್ ಇದಾವೆ. ಇವಳು ಹೆಂಗೆ ಕಾಣಿಸ್ತಿದ್ದಾಳೆ ಅವಳು ಫಿಟ್ ತೋರಿಸ್ತೀನಿ ನೋಡಿ. ಸೊ ನೋಡೋಣ. ಮತ್ತು ಇವಳು ಲಾಗ್ ಮಾಡಿಲ್ಲ, ಮಳೆ ಬತ್ತಿಲ್ಲ ಅದಕ್ಕೆ ಮಾಡಿಲ್ಲ ಗೈಸ್. ಇವಳು ಡೈಲಿ ಏನಾದ್ರು ಲಾಗ್ ಮಾಡ್ತಾನೆ ಇರ್ತಾಳೆ, ಹೆಂಗೆ ಟೈಮ್ ಸಿಗುತ್ತೋ ಏನೋ ಒಂದು. ಅದು ವಾಯ್ಸ್ ಡಬ್ ಮಾಡಬೇಕು, ಅದಕ್ಕೆ ವಾಯ್ಸ್ ಡಬ್ ಕೊಡೋದು. ಈಗ ಅಡುಗೆ ಮಾಡ್ತಿರ್ತೀಯಲ್ಲೋ, ಆನ್ ಮಾಡಿಬಿಟ್ಬಿಟ್ಟು ಫೋನ್ನ, ಆಮೇಲೆ ವಾಯ್ಸ್ ಡಬ್ ಕೊಟ್ಕೊಳ್ಳೋದು. ಗೈಸ್ ಈ ಲಾಗಲ್ಲಿ ಯಾರ್ಯಾರು ನೋಡಿ ಇವ್ರ ಮಗ ನೋಡಿ ನೋಡಿ ಎಕ್ಸ್ಕ್ಲೂಸಿವ್ ಪಿಕ್ ಪಿಕ್ಕಾ ವಿಡಿಯೋ. ಬುಜ್ಜಿನೇ ಕರ್ಕೊಬಂದಿಲ್ಲ ಅವಳು, ಏನಕ್ಕೆ ಸುಮ್ಮನೆ ಕರ್ಕೋರು. ಹಾಯ್ ಹೇಳಪ್ಪ, ಹಾಯ್ ಏನು. ನಮ್ಮ ಮಗಳು ಜಾಸ್ತಿ ನನ್ನ ಅಂದ್ಕೊಂಡಿಲ್ಲ, ಜಾಸ್ತಿ ನಮ್ಮ ಅತ್ತೆನೋ ಅಂದ್ಕೊಂಡಿದ್ದಾಳೆ. ಹೊಡಿತಾಳೆ ಗೈಸ್. ಫೈನಲಿ ನಾವೆಲ್ಲ ಒಂದು ವಿಡಿಯೋ ಮಾಡಿದ್ವಿ. ಸೊ ನಮ್ಮದು ಒಂದು ಮೆಮೊರೀಸ್ನ ನಾವು ಶೇರ್ ಮಾಡ್ತಾಯಿದ್ವಿ. ಏನಪ್ಪ ಅಂತ ಹೇಳಿದ್ರೆ ನಾವಿವಾಗ ಬಂದಿದ್ದೀವಲ್ಲ, ಅಲ್ಲಿ ನಾವು ಮದುವೆ ಆಗೋಕ್ಕಿಂತ ಮುಂಚೆ ಇಲ್ಲೇ ಏನು ಹೇಳ್ತಾರೆ ಅದನ್ನು, ರೂಮ್, ಹಿಂದಿನ ದಿನ ಇಲ್ಲೇ ರೂಮ್ ಸ್ಟೇ ಆಗಿದ್ವಿ. ಸೊ ಅವಾಗ ನಮ್ಮ ಮನೆಯವ್ರಿಗೂ ಗೊತ್ತಿರಲಿಲ್ಲ, ನಮ್ಮ ಅತ್ತೆ ಮನೆಯವ್ರಿಗೂ ಗೊತ್ತಿರಲಿಲ್ಲ. ಆ ಸ್ಟೋರಿನ ನಾನು ಜೊತೆ ಮಾಡ್ತಾ ಇದ್ದಾರೆ. ಸ್ವಾತಿ ಏನಾಗತ್ತಿದೆ, ಇದೆ ಚೆನ್ನಾಗೈತೆ ಇದು ಹೇಳಿ. ಬಸ್ ಫೈನಲಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿ ಕಾಣಿಸ್ತೀವಿ ನಾನು, ಕಾಣ್ತಾನೆ ಇಲ್ಲ ಅದು ನೀಟಾಗಿ ಕಾಣಿಸ್ತೀವಿ ಕಾಣ್ತೀನಿ. ಇವಾಗ ಸ್ವಾತಿಗೆ ಇದಾಗ್ತಿದ್ದಾರೆ. ಏನು ಸ್ವಾತಿ ಫುಲ್ಲು ಆಯ್ತು ಬಾ. ಸ್ವಾತಿ ಇವಾಗ ಡೈಮಂಡ್ ವಾಲೆ ಹಾಕೋತಿದ್ದಾಳೆ. ಹಾಕೋ ಹೇಗಿದೆ ಎಷ್ಟು ದಪ್ಪ ಐತೆ ನೋಡಿ ಸ್ವಾತಿ ಹಾಕಿರೋದು. ಏನೇನಿದೆ ಸ್ವಾತಿ ಇಲ್ಲಿ? ವಾ ಒಬ್ಬ ನನ್ನ ಕೈಯಷ್ಟು ದಪ್ಪ ಆಯ್ತಿದು, ಸಾಕಾಗೈತೆ ಅನ್ಕೊ. ಸಾಕಾಗೈತೆ. ಗಣೇಶ ಮತ್ತು ಈ ಸೆಂಟ್ರಲ್ ಯಾರಂತ ಗೊತ್ತಿಲ್ಲ, ಆ ಕಡೆ ಸರಸ್ವತಿ. ಮಾಡ್ತಿರೋದು ಬ್ಯಾಂಗಲ್ಲು, ಬ್ಯಾಂಗಲ್ ಹೇಗಿದೆ ಅಂತ. ಅಮ್ಮ ಫೋನ್ ಮಾಡಿದ್ದ ಸೂರ್ಯ. ಗಣೇಶನ್ ಬ್ಯಾಂಗಲ್ ಇದೆ, ಗಣೇಶನ್ ಬ್ಯಾಂಗಲ್ ಇಲ್ಲೂ ವೇರ್ ಮಾಡ್ತಿದ್ದಾರೆ. ಫೈನಲಿ ನಾನು ಇಯರಿಂಗ್ಸ್ ಮತ್ತಿಗೆ ಇದನ್ನ ವೇರ್ ಮಾಡಿದೆ, ಬ್ಯಾಂಗಲ್ ಕೂಡ ವೇರ್ ಮಾಡಿದೆ. ತುಂಬಾ ಚೆನ್ನಾಗಿ ಯೂನಿಕ್ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು. ಸಕ್ಕತ್ತಾಗಿದೆ. ಇದೆಲ್ಲ ಬೈ ಮಾಡಬೇಕಂದ್ರೆ ಲಕ್ ಇರಬೇಕು ಅಂತಾರಲ್ಲ, ಆ ಥರ. ಫೈನಲಿ
ಎಲ್ಲ ಆಯಿತು ವೀಡಿಯೋಸ್ ಎಲ್ಲ. ಸೊ ಇವಾಗ ಒಂದು ಟೈಮ್ ಹೋಗ್ತಾ ಇದ್ದೀನಿ. ಮೈಸೂರಲ್ಲಿ ಮಳೆ ಬಂದು ಫುಲ್ಲು ಮರ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಸೂರ್ಯ ನೋಡಿ. ಅಣ್ಣ ಹೇಳು ಅಣ್ಣ ಏನಾರು. ಚೆನ್ನಾಗಿದೆ, ಮಳೆ ಬರೋ ಶುರುವಾಗಿದೆ, ಜಲ್ದಿ ಮನೆ ಸೂರ್ಯ ಒಪಿನಿಯನ್. ಮರ ಎಲ್ಲ ಬಿದ್ದೋಗಿದೆ ಮಳೆ ಬಂದು. ತಮ್ಮನೇಲಿದೆ ಮೈಸೂರು. ಅಯ್ಯೋ ಒಂದು ಪಕ್ಕದಲ್ಲೇ ಹೋಯ್ತವನೇ ಗೈಸ್, ಹೊಡೆಯೋ ಥರನೇ ನನಗೆ. ನೋಡಿ ನೋಡಿ ಯಾರು ಲಾಗ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ವಿ. ಅಯ್ಯೋ ನೋಡಿ ಗೈಸ್, ಗಾಡಿನೇ ಗುದ್ರು. ಅವನು ಪೋಲೋ ಗಾಡಿ ಗುದ್ರು ಯಾರೋ ಆಟೋದಲ್ಲಿ. ಫುಲ್ಲು ಜಗಳ ಆಗ್ತಾ ಇದೆ ಇಲ್ಲಿ. ಜನ ಕುತ್ಕೊಂಡು ಹೋಗ್ತಾ ಇದ್ರ, ಇಲ್ಲಿ ಮರ ಬಿದ್ದೈತ್ರ. ಆ ಅಂಕಲ್ಗಂತೂ ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ. ಸೂರಿಗೆ ಗುದ್ದುತ್ತಾರೆ ಬಂದ್ಬಿಟ್ಟು ಗಾಡೀಲಿ. ನೋಡಿ ಅಂಕಲೇ ಅಲ್ಲಿ ಮರ ಎಲ್ಲ ಬಿದ್ದೋಗಿದೆ. ಇಲ್ಲಿ ಸ್ವಾತಿ ಇದ್ದಾಳೆ. ಇದಕ್ಕೆ ಬಂದಿರೋದು ಪ್ರಮೋಷನ್ಗೆ. ಎದುರುಗಡೆನೆ ಮರ ಬಿದ್ದಾಗೈತೆ. ಬಂದಿದ್ದೀನಿ. ಮಳೆ ವಾ, ಪ್ಯಾಂಟ್ ಎಲ್ಲ ಇದಾಗೋಗುತ್ತೆ ಇವಾಗ. ಅಯ್ಯಯ್ಯೋ, ಕಾಲು ಪ್ಯಾಂಟ್ ಮೇಲೆ ಎತ್ಕೊತಾ ಇದ್ದೀನಿ. ಮಳೆ ಬಂದ್ಬಿಡೈತೆ, ಏನು ಮಾಡೋಕ್ಕಾಗಲ್ಲ. ಹೋಗಿ 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 ಹೋಗಿ. ಬಿಸಿ ಐತೆ, ನೀರು ಬಿಸಿ ಐತೆ ಅತ್ತಾಗೆ. ಹೋಗಿ. ಮಳೆ ಬಂದು ಪತಿಕಿ ಅಂತ ಕೇಳಬೇಡಿ. ಇಲ್ಲಿ ನೋಡ್ರೆ ರೋಡಲ್ಲಿ ಮಳೆ ಬಂದು ಮರ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇಲ್ಲಿ ಮರ ಬಿದ್ದೋಗ್ಬಿಟ್ಟೈತೆ. ಇದೇ ಜಾಗಕ್ಕೆ ಬಂದಿರೋದು. ಶ್ರೀ ಕುಮಾರನ್ ಜ್ಯುವೆಲರ್ಸ್, ಕಲ್ಯಾಣ್ ಜ್ಯುವೆಲರ್ಸ್ ಪಕ್ಕ ಇರೋದು ಕುಮಾರನ್ ಜ್ಯುವೆಲರ್ಸ್. ಮಳೆ ಬಂದು ನಾನು ಯಾವ ಪರಿಸ್ಥಿತಿಲಿದ್ದೀನಿ ಅಂತ ನಾವು ಹಿಂಗೆ ಮನೆಗೆ ಹೋಗೋಣ ಅಂತ ಹೋಗ್ತಿದ್ವಾ. ಮಗುನ್ ಬೇರೆ ಬಿಟ್ಬಿಟ್ಟು ಬಂದಿದ್ದೀವಿ. ಇಲ್ಲೊಂದು ಕಡೆ ಅಪಾಯ ಅಂದ್ಕೊಳ್ಳಿ, ಮರನೇ ಬಿದ್ದೋಯ್ತು. ಪಾಪ ಸದ್ಯ. ಅಯ್ಯೋ ಯಾಟೋ ಗಾಡಿ ಎಲ್ಲ ಏನೋ ಆಗಿದೆ ನೋಡಿ ಗೈಸ್. ಇಷ್ಟು ದೊಡ್ಡದಾಗಿ ಮರ ಬಿದ್ದೋಗಿದೆ. ಯಪ್ಪ ಭಯ ನನಗೆ. ಮಗುನ್ ಬೇರೆ ಬಿಟ್ಬಿಟ್ಟು ಬಂದಿದ್ದೀವಾ. ಸೊ ಒಂದು ಕಡೆ ಭಯ. ಇಲ್ಲಿ ನೋಡ್ರಿ ಜನ ಗಜ ಪಿಚ್ಚಿ. ಇಲ್ಲಿ ನೋಡಿ ಮರ ಎಲ್ಲ ಹೆಂಗೆ ಬಿದ್ದೋಗಿದೆ.